ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಯಾಕೆ ಜೋರಾಗಿ ಮಾತಾಡ್ತಿದ್ಯಾ? 17 ವರ್ಷದ ಹಿಂದೆ ಮಾಡಿದ ತಪ್ಪನ್ನ ಮುಚ್ಚಾಕೋಕೆ ಮತ್ತೆ ತಪ್ಪು ಮಾಡಿದ್ರೆ ಪ್ರಾಬ್ಲಮ್ ಅಲ್ವಾ? ಈಗಿರೋ ಟೆಕ್ನಾಲಜಿನಲ್ಲಿ ಈಸಿಯಾಗಿ ಸಿಕ್ಕಾಕೋತೀರಾ ಆಂಟಿ? ಅದ್ ಸರಿ, ನನ್ ಫಿಂಗರ್ ಪ್ರಿಂಟ್ಸ್ ಬದಲು ನಯನಿ ಫಿಂಗರ್ ಪ್ರಿಂಟ್ಸ್ ಹೇಗ್ ಬಂತು? ಹಾಗ್ ಬಂದಿದ್ದಕ್ಕೆ ಏನ್ ಕಾರಣ? ಭೂಷಣ್ನ ಸಾಯಿಸಿದ್ದು ನಮ್ಮ ಮಾಮ ಇಲ್ಲ ನಯನಿನ? ಆದ್ರಿಂದ ಅವಳಿಗೆ ನ್ಯೂಸ್? ನಾನ್ ಜೈಲಿಗೆ ಹೋಗ್ಬೇಕಾಗಿರೋ ಕೇಸಲ್ಲಿ ನಯನಿ ಯಾಕೆ ಸಿಕ್ಕಾಕೋತಿದ್ದಾಳೆ? ನನ್ನನ್ ಸೇವ್ ಮಾಡ್ಬೇಕು ಅನ್ನೋ ಯೋಚನೆ ಅವಳಿಗೆ ಯಾಕೆ ಬಂತು? ನಾನ್ ಮಾಡಿರೋ ಪಾಪಗಳನ್ನ ಪ್ರಪಂಚಕ್ಕೆ ತೋರಿಸ್ಬೇಕು ಅನ್ನೋ ಪ್ರಯತ್ನದಲ್ಲಿರೋ ನಯನಿ ತಪ್ಪನ್ ಯಾಕೆ ಅವಳ ತಲೆ ಮೇಲೆ ಹಾಕೋತಾ ಇದ್ದಾಳೆ? ಏನ್ ನಡೀತಿದ್ಯೋ ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಎಲ್ಲದಕ್ಕೂ ಐಡಿಯಾಗಳನ್ನ ಕೊಡ್ತಿರ್ತೀಯಲ್ಲ ಸಖಿ, ಇವಾಗೇನ್ ಹೇಳ್ತೀಯ? ಸರಿಯಾಗಿ ಯೋಚಿಸಿ 2 ವಿಷಯನ ಕ್ಲೀನ್ ಆಗಿ ತಿಳ್ಕೋಬೇಕು ನಾವು. ಆಂಟಿ, ನೀವು ಭೂಷಣ್ನ ಮುಗಿಸಿದ್ಮೇಲೆ ಬಾಡಿನ ಮತ್ತೆ ವೆಪನ್ನ ಏನ್ ಮಾಡಿದ್ರಿ? ಚಾಕುನ ಅಲ್ಲಿಂದ ತಂದು ಯಾರ ಕೈಗೂ ಸಿಕ್ಬಾರ್ದು ಅಂತ ಹುಷಾರಾಗಿ ಬಚ್ಚಿಟ್ಟಿದ್ದೆ. ಬಾಡಿನ ಕಾಡಲ್ ಬಿಸಾಕಕ್ ಹೇಳ್ದೆ. ಹುಷಾರಾಗಿ ಎತ್ತಿಟ್ಟಿದ್ದ ಚಾಕು ಆ ಪೆಟ್ಟಿಗೆಗೆ ಹೇಗ್ ಹೋಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಬಾಡಿ ಪೊಲೀಸ್ನವ್ರಿಗೆ ಸಿಕ್ಕಿಲ್ಲ? ಇಲ್ಲ, ಚಾಕು ಮಾತ್ರ ಆ ಪೆಟ್ಟಿಗೆಯಿಂದ ಆಚೆ ಬಂತು. ಅದೇಗ್ ಸಾಧ್ಯ ಮಾಮ್? ಇದ್ರಲ್ಲಿ ನಯನಿ ಕೈವಾಡ ಇದೆ. ಎಸ್, ಮರ್ಡರ್ ಮಾತ್ರ ಅಲ್ಲ, ಏನೋ ನಡೆದಿದೆ. ಒಡ್ದಾಕಿದ್ದು ವಲ್ಲಭಾವ. ಬಾ ನೈನಿ, ಕನ್ಫ್ಯೂಸ್ ಮಾಡ್ಬೇಡ. ನಾನು ಸರಿಯಾಗೇ ಹೇಳ್ತಿದ್ದೀನಿ ಯಜಮಾನ್ರೆ, ನಿಮ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ವೇಟ್ ಅಂದ್ರೆ ಆ ಬಾಕ್ಸ್ನ ಒಡ್ದಾಕೋದಕ್ಕೂ ಮೊದ್ಲೇ ನೀನದನ್ನ ಓಪನ್ ಮಾಡಿ ಆ ಚಾಕುನ ಅದ್ರೊಳಗಿಟ್ಟ? ಹೇಳು. ಅಷ್ಟೇ ಯಜಮಾನ್ರೆ. ಓಪನ್ ಆಗದೆ ಇರೋ ಬಾಕ್ಸ್ನ ನೀನ್ ಹೇಗೆ ಓಪನ್ ಮಾಡ್ದೆ? ಚಾಕುನ ಅದ್ರಲ್ಲಿ ಯಾಕಿಟ್ಟೆ? ತೆಗ್ದಾಗ ಅದ್ರಲ್ಲಿ ಏನಿತ್ತು? ಈ 3 ಪ್ರಶ್ನೆಗೂ ಉತ್ತರ ಕೊಡು ನೀನು. ಕೋಡ್ ಹಾಕಿ ಆ ಪೆಟ್ಟಿಗೆನ ತೆಗೆದೆ. ನನ್ ಕೈಗುರ್ತೆ ಬರ್ಲಿ ಅಂತ ಚಾಕುನ ಪೆಟ್ಟಿಗೆಲಿಟ್ಟೆ. ಪೆಟ್ಟಿಗೆನ ತೆಗೆದಾಗ ಅದ್ರಲ್ಲಿದ್ದಿದ್ ನಿಮ್ ತಾತನ ಆಸೆ ನೀವ್ ನಿಜ ಮಾಡ್ತೀರಾ ಅನ್ನೋ ನಂಬಿಕೆನ ನೋಡ್ದೆ. 3 ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದೀನಿ. ಮತ್ತೆ ನನ್ನ ಕನ್ಫ್ಯೂಸ್ ಸ್ಟೇಟಿಗೆ ತಳ್ಬಿಟ್ಟೆ. ಹೇಳ್ದೆ ಅಂತ ಹೇಳ್ತಾ ಇದೆಯಾ? ಹುಷಾರಾಗಿ ನನಗೆ ಅರ್ಥ ಆಗದೆ ಇರೋ ರೀತಿಯಲ್ಲಿ ಉತ್ತರ ಕೊಟ್ಟು ಮತ್ತೆ ಯೋಚನೆ ಮಾಡೋ ಹಂಗ್ ಮಾಡ್ಬಿಟ್ಟೆ. ನೀವೇನು ಯೋಚನೆ ಮಾಡ್ಬೇಡಿ, ಪೊಲೀಸ್ ಅವ್ರು ಎಲ್ಲ ನೋಡ್ಕೋತಾರೆ. ನಾವಂತೂ ಬಿಸ್ನೆಸ್ ಮಾಡ್ಬೇಕು. ಈಗ ಮಲ್ಕೊಳ್ಳಿ. ಬನ್ನಿ ಯಜಮಾನ್ರೆ, ಬನ್ನಿ. ನೈನಿ, ನಿನ್ನ ಹತ್ರ ಏನೋ ಮುಚ್ಚಿಡ್ತಿದೀಯಲ್ಲ? ಮುಚ್ಚಿಟ್ಟಿದ್ದೀನಿ. ಯಾಕೆ ಹೇಳ್ತಿಲ್ಲ ಮತ್ತೆ? ಹೇಳಿದ್ರೆ ರಾತ್ರಿ ಎಲ್ಲ ನಿಮಗ್ ನಿದ್ರೆ ಬರಲ್ಲ. ತೋರಿಸ್ತೀನಿ. ಯಾವಾಗ? ನಾಡಿದ್ದು ಶುಕ್ರವಾರ. ಸೆಂಟಿಮೆಂಟ್ಸ್ ಇಂದ ಕಟ್ ಆಗ್ತಾ ಇದೆಯಾ? ಅವತ್ ಬೆಳಗ್ಗೆ ಬೇಗನೆ ಎದ್ದು ಲಕ್ಷ್ಮೀದೇವಿ ಪೂಜೆ ಮಾಡಿ ನಿಮ್ಮಿಂದ ಏನ್ ಮುಚ್ಚಿಟ್ಟಿದೆ ಅಂತ ತೋರಿಸ್ತೀನಿ. ಹೆಣ್ಮಕ್ಳು ಸೌಂದರ್ಯನ, ರಹಸ್ಯಗಳನ್ನ ಮುಚ್ಚಿಡ್ಲೇಬಾರ್ದು. ಗೊತ್ತು ಯಜಮಾನ್ರೆ. ಎಲ್ಲ ಬಯಲ್ ಮಾಡಿದ್ರೆ ನೀವ್ ಸುಮ್ನೆ ಬಿಡ್ತೀರಾ? ಸರಿ ಯಜಮಾನ್ರೆ, ಬಂದ್ ಮಲ್ಕೊಳ್ಳಿ. ಬನ್ನಿ. ಶವನ್ ಕಾಡಲ್ ಬಿಸಾಕಿ ಅಂತ ಯಾರ್ಕೋ ಫೋನ್ ಮಾಡಿ ಹೇಳಿದ್ದಾರೆ. ಹಾಸಿನಿ ಅಕ್ಕ ಈ ವಿಷಯನ ನನಗೆ ಹೇಳಿದ್ಮೇಲೆ ನಾವಿಬ್ರು ಹೋಗಿ ಕೊನೆ ಉಸಿರು ಎಳಿತಿದ್ದ ಭೂಷಣ್ಣ ಆಸ್ಪತ್ರೆಗೆ ಸೇರಿಸಿ ಕಾಪಾಡಿದ್ವಿ. ಇನ್ನೋಸೆಂಟ್ ಆಗಿರೋ ಹಾಸಿನಿ ಅವ್ರಿಗೆ ತಿಲೋತ್ತಮ ಅವ್ರ ಬಗ್ಗೆ ಗೊತ್ತಿದ್ರು ನಮ್ಗೇನು ಹೇಳದೆ ಯಾಕೆ ಸುಮ್ನೆ ಇದ್ದಾರೆ? ಹೀಗಾಗಿದೆ ಅಂತ ನಿಮಗ್ ಹೇಳೋಣ ಅನ್ಕೊಂಡ್ಲು ಅಣ್ಣ.
ಆದ್ರೆ ನಾನೇ ಬೇಡ ಅಂದೆ. ಯಜಮಾನ್ರಿಗೂ ಹೇಳ್ಬಾರ್ದು ಅಂತ ನಾನೇ ಮಾತು ತಗೊಂಡೆ. ಇನ್ನು 6 ತಿಂಗಳಲ್ಲಿ ಹಾಸಿನಿ ಅಕ್ಕ ತಾಯಿ ಆಗೋದ್ರಲ್ಲಿದ್ದಾಳೆ. ನಾನು ನನ್ನ ತಂಗಿ ಸುಮನ 3 ಊರ್ಗಿತ್ತೀರೋ ಈ ಪ್ರಪಂಚಕ್ಕೆ ಕಾಲಿಡ್ತಿರೋ ಜೀವಗಳನ್ನ ಹೊಟ್ಟೆಲ್ ಹೊರ್ತಿದೀವಿ. ಅರೆಸ್ಟು ಗಲಾಟೆ ಇದ್ರಿಂದ ನಮ್ ಕುಟುಂಬ ಇನ್ನಷ್ಟು ಕುಗ್ಗಬಾರ್ದು ಅಂತ ಸ್ವಲ್ಪ ತಿಂಗಳು ಕಾಯೋಣ ಅನ್ಕೊಂಡೆ. ಕಾನೂನನ್ನ ಕೈಗೆ ತಗೊಳ್ಳೋದು ತಪ್ಪಲ್ವೇನಮ್ಮ? ಅದಕ್ಕೂ ಶಿಕ್ಷೆ ಆಗತ್ತೆ. ಕಾನೂನಿನ ಪ್ರಕಾರ ಶಿಕ್ಷೆ ಆದ್ರೆ ನಮ್ಮತ್ತೆ ಬದ್ಲಾಗಲ್ಲ ಅಣ್ಣ. ಇದೊಂದು ವಿಷಯದಲ್ಲಿ ನೀವ್ ನನ್ಗೆ ಸಹಾಯ ಮಾಡಿ. ಅವ್ರನ್ನ ಏನ್ ಮಾಡ್ಬೇಕು ಅಂತ ನನ್ಗಿಂತ ನಿಮ್ಗಿಂತ ನನ್ ಹೊಟ್ಟೆಲ್ ಬೆಳೀತಿರೋ ಗಾಯತ್ರಿ ಅಮ್ಮವ್ರಿಗೆ ಚೆನ್ನಾಗ್ ಗೊತ್ತು. ಬರ್ತೀನಣ್ಣ. 10 ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ದೋಚ್ಕೊಳ್ಳೋಣ ಅಂತನಾ? ಏಯ್, ಏನ್ ಹೇಳ್ತಿದ್ಯಾ ನೀನು? ಅವಳು ಲೆಕ್ಕ ತೋರಿಸಿ ದುಡ್ಡು ನುಂಗ್ತಾಳೆ ಅಂತನಾ? ಈ ಸಖಿ ತೋರಿಸ್ತಿರೋ ಸಿನಿಮಾನೇ ಸಾಕು. ಲಾಭನೇ ಇಲ್ದಿರೋ ವ್ಯಾಪಾರಕ್ಕೆ ಲಂಚ ಮತ್ ಗಿಫ್ಟ್ಸ್ ಕೊಟ್ಟು ಏನ್ ಯೂಸು? ಇವಾಗ ನಷ್ಟ ಆಗ್ತಿರ್ಬಹುದು, ಹಾಗಂತ ನಾವು ಬಿಟ್ಕೊಟ್ರೆ ಬೇರೆಯವರು ಟೇಕ್ ಓವರ್ ಮಾಡ್ತಾರೆ. ನೀನು ಓವರ್ ಆಗಿ ಆಡ್ತಿದ್ಯಾ? ಬುದ್ಧಿ ಇದ್ದಿದ್ರೆ ಬರೋ ಲಾಭದಲ್ಲಿ ಪರ್ಸೆಂಟೇಜ್ ಕೊಡ್ತೀವಿ ಅಂತ ಒಪ್ಪಂದ ಮಾಡ್ಕೋಬೇಕಿತ್ತು. ಕರೆಕ್ಟ್. ತಲೆಹರಟೆ ಅನ್ಕೋತೀವಿ, ಆದ್ರೆ ಹಾಸಿನಿ ಬಿಸ್ನೆಸ್ ವುಮನ್ ತರಾನೇ ಯೋಚನೆ ಮಾಡಿದ್ಲು. ಅತ್ತೆ, ಆ ಫೈಲ್ ಒಂದ್ಸತಿ ನಾನು ನೋಡ್ತೀನಿ. ಇದೇನು ಮೇಕ್ ಓವರ್ ಮನಿ ಅಂತ 12 ಲಕ್ಷ ಖರ್ಚು ಮಾಡಿದ್ದೀರಾ? ಕಂಪನಿನ ಹೇಗ್ ಡೆವಲಪ್ ಮಾಡೋದು ಅಂತನಾ? ಸ್ಟಾಫ್ ಚೆನ್ನಾಗಿ ಕಾಣಿಸಿದ್ರೆ ಕಸ್ಟಮರ್ಸ್ ಅಟ್ರಾಕ್ಟ್ ಆಗ್ತಾರೆ ಅಂತ ಮೇಕಪ್ ಸ್ಟುಡಿಯೋಲ್ ಮಾಡಿರೋ ಖರ್ಚದು. ವಲ್ಲಭ, ಎಂಪ್ಲಾಯೀಸ್ ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ನೋದಿಕ್ಕೆ ನಾವೇನು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದೀವಾ? ಕಸ್ಟಮರ್ಸ್ ಕಂಪನಿಗೆ ಯಾಕೆ ಬರ್ತಾರೆ? ಕರೆಕ್ಟೇ. ಬಿಲ್ ಯಾಕೆ ಹಾಕ್ತೆ ಸಖಿ? ನೀನ್ ಹೀಗೆ ಕ್ವೆಶ್ಚನ್ ಮಾಡ್ತಿರೋದು ನನಗೆ ತುಂಬಾ ಬೇಜಾರಾಗ್ತಿದೆ. ನಾನ್ ಏನೋ ಒಂದ್ ಬರ್ದು ದುಡ್ಡು ತಗೋತೀನಾ? ರೆಸಿಪ್ಟ್ ತೋರಿಸ್ಲಾ? ನನಗೆ ಅರ್ಥ ಆಯ್ತು. ಮೇಕ್ ಓವರ್ ಅನ್ನೋದು ನೀನೇ ಸ್ಟಾರ್ಟ್ ಮಾಡಿದ್ದು ಅನ್ಸುತ್ತೆ. ಆಫ್ ಕೋರ್ಸ್. ಇದು ವಿಷಯ. ಅವಳ ಮುಖಕ್ಕೆ ಫೇಶಿಯಲ್ ಮಾಡಿಸ್ಕೊಳಕ್ಕೆ, ಕೂದ್ಲಿಗೆ ಕಲರಿಂಗ್ ಮಾಡ್ಸಕ್ಕೆ, ಮಸಾಜ್ ಮಾಡಿಸ್ಕೊಳಕ್ ಆಗಿರೋ ಖರ್ಚು ಅದು. ಇದೇನ್ ಸುಮ್ಮನ ನೀನ್ ಒಬ್ಳೆ ಕೂತಿದ್ಯಾ? ದೊಡ್ಡ ಮನುಷ್ಯರೆಲ್ಲ ಎಲ್ಲಿದ್ದಾರೆ? ಚಿಕ್ಕ ಯಜಮಾನ್ರು ಬಿಟ್ಟು ಇನ್ನೆಲ್ರೂ ಮನೇಲೇ ಇದಾರಕ್ಕ. ಹೌದು, ಏನದು? ಹೇಳ್ತೀನಿ, ಎಲ್ರೂ ಬರ್ಲಿ. ಅತ್ತೆ, ದುರ್ದು ಆಂಟಿ, ಏ ಸಖಿ, ಮಿಸ್ಟರ್ ಹಸ್ಬೆಂಡ್, ಎಲ್ರೂ ಬನ್ನಿ, ಹಾಲಿಗೆ ಬನ್ನಿ. ಸ್ಪೆಷಲ್ ಆಗಿ ಏನೋ ಮಾಡಿದಿರಾ ಅಕ್ಕ? ಒಳ್ಳೆ ವಾಸನೆ ಬರ್ತಿದೆ. ಒಳ್ಳೆ ಕೆಲ್ಸಕ್ಕೆ ಕೈ ಹಾಕಿದಾಗ ಈ ತರ ಪಾಸಿಟಿವ್ ವೈಬ್ರೇಷನ್ಸ್ ಬರೋದು ಸುಮನ. ಅಬ್ಬಾ, ನೀನ್ ಅಡ್ಗೆ ಮನೇಲಿ ಎಕ್ಸ್ಪೆರಿಮೆಂಟ್ ಮಾಡೋದು ಕೂಡ ಹೊಸ ಹೆಜ್ಜೆ ಇಟ್ಟಂಗ. ಹಾ, ವಿವರವಾಗಿ ಹೇಳ್ತೀನಿ. ಮೊದಲು ಟೇಸ್ಟ್ ಮಾಡಿ. ಅತ್ತೆ, ನೀವು ಟೇಸ್ಟ್ ಮಾಡಿ, ತಗೊಳ್ಳಿ. ಮುಖ ಏನ್ ನೋಡ್ತೀಯ? ತಗೋ. ನಂಗ್ ಬೇಡ. ಟೇಸ್ಟ್ ಮಾಡು, ರುಚಿ ಗೊತ್ತಾಗತ್ತೆ. ತಗೋ. ನನಗ್ ಬೇಡ ಅಂತ ಹೇಳಿದ್ನಲ್ಲ. ಇಷ್ಟ ಚಿಕ್ಕ ವಯಸ್ಸಲ್ಲಿ ಶುಗರ್ ಬಂದಿದ್ಯಾ ನಿನಗೆ? ಅವಳು ಹೆಲ್ದಿಯಾಗಿ ಚೆನ್ನಾಗೇ ಇದ್ದಾಳೆ. ನಿನ್ನ ಎಕ್ಸ್ಪೆರಿಮೆಂಟ್ ಬಲಿಯಾಗೋದಕ್ಕೆ ಅವಳಿಗೆ ಇಷ್ಟ ಇಲ್ಲ. ಅತ್ತೆನೇ ತಗೊಂಡ್ಮೇಲೆ ನಾವ್ ತಗೊಳಕ್ಕೆ ಹಿಂದೆ ಮುಂದೆ ನೋಡ್ಬಾರ್ದು ಬಾವಾ. ಸಖಿ ತಿಂದೆ ಇದ್ರು ನೀವ್ ತಿನ್ನಿ ಬಾವಾ. ಬಲ್ವಂತ ಮಾಡ್ಬೇಡ. 1 ಸ್ಪೂನ್ ತಿಂತೀನಿ, ಕೊಡಿಲಿ. ಚಮಚ ಬೇಡ, ಪಾಯಸ ತಿನ್ನಿ ಆಂಟಿ. ಏನು ಅಂದ್ರೆ ಹೋಗ, ನಿಮ್ ಇಷ್ಟ ಬಿಡಿ. ಸುಮ್ಮನ ತಗೋ, ಟೇಸ್ಟ್ ಮಾಡಿ, ತಿನ್ನಿ ಅತ್ತೆ. ತುಂಬಾ ಚೆನ್ನಾಗಿದೆ. ಪರವಾಗಿಲ್ಲ, ತಿನ್ಬೋದು.
ನಾಟ್ ಬ್ಯಾಡ್. ಫಸ್ಟ್ ವಿಶೇಷ ಏನು ಅಂತ ಹೇಳು ಹಾಸಿನಿ. ಹಾ, ನೈನಿ ವಿಶಾಲ್ ಅನ್ಕೊಂಡಿರೋ ಗಾನವಿ ಇಂಡಸ್ಟ್ರೀಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಫಂಡ್ಸ್ ಬಂದಿದೆ. ನೈನಿ, ಅದನ್ನ ನೋಡ್ತಿದ್ರೆ ನಿನ್ಗೇನ್ ಅನಿಸ್ತಿದೆ? ಜೀವನದಲ್ಲಿ ಈ ದುಡ್ಡುಗೋಸ್ಕರ ಕೆಲವರು ಕಷ್ಟ ಪಡ್ತಾರೆ, ಇನ್ ಕೆಲವರು ಕಷ್ಟ ಕೊಡ್ತಾರೆ. ಕೊಟ್ಟಿರೋ ದುಡ್ಡು ಬಂಗಾರ ಹೋದ್ರೂ ಪರವಾಗಿಲ್ಲ, ಆದ್ರೆ ನಿಮ್ ಪ್ರಯತ್ನ ಮಾತ್ರ ನಿಲ್ಸ್ಬಿಡಿ ಅಂತ ಹೇಳೋ ಒಳ್ಳೆಯವರು ಎಲ್ ಸಿಗ್ತಾರೆ ಯಜಮಾನ್ರೆ? ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ನಾನಿ. ಏನದು ಯಜಮಾನ್ರೆ? ನಾವು ಮಾತ್ರ ಉದ್ಧಾರ ಆದ್ರೆ ಸಾಲದು, ನಮ್ಮನ್ನ ನಮ್ದವ್ರನ್ನೂ ಕೂಡ ನಾವು ಮೇಲಕ್ಕೆ ತಗೊಂಡು ಹೋಗ್ಬೇಕು. 100 ರೂಪಾಯಿ ಕೊಟ್ಟವರು ಕೂಡ ನಮ್ ಬಿಸ್ನೆಸ್ ಪಾರ್ಟ್ನರ್ಸೇ. ನೋಟು ತಾಯಿ ಆದ್ರೆ ಲಾಭದ ಹೆಸರಲ್ಲಿ ಮಗು 1 ರೂಪಾಯಿ ತಂದ್ಕೊಟ್ರು ಸಾಕು. ನಾವೆಲ್ಲರೂ ಗೆದ್ದ ಹಾಗೇನೆ ಯಜಮಾನ್ರೆ. ಈಗ ನಾವು ಯಾವ ಬಿಸ್ನೆಸ್ ಮಾಡೋಣ ಅಂತೀಯಾ? ಮನುಷ್ಯರಿಗೆ ಬೇಕಾಗಿರೋ ಮೂಲಭೂತ ಸೌಕರ್ಯನ ಮನ್ಸಲ್ಲಿ ಇಟ್ಕೊಂಡು ಕೆಲ್ಸ ಶುರು ಮಾಡಿದ್ವಿ ಅನ್ಕೊಳ್ಳಿ, ನಮ್ ಜೊತೆ ಆ ಲಕ್ಷ್ಮೀ ದೇವಿ ಪ್ರಯಾಣಿಸ್ದ ಹಾಗೆ ಆಗುತ್ತೆ ಯಜಮಾನ್ರೆ. ನಮ್ ವ್ಯಾಲ್ಯೂಸ್ ನ ಕಾಪಾಡೋದು ನಾವು ಹಾಕೊಳ್ಳೋ ಬಟ್ಟೆ. ಹೌದು ಯಜಮಾನ್ರೆ. ಗಂಡ ಬಂಗಾರನ್ ತಂದ್ಕೊಡ್ದೆ ಹೋದ್ರು ಅವಳಿಗೊಂದ್ ಸೀರೆ ತಂದ್ಕೊಟ್ರು ಹೆಂಡತಿ ಸಂಭ್ರಮ ಪಡ್ತಾಳೆ. ಹಾಗಾದ್ರೆ ನಮ್ಮಮ್ಮ ಉಟ್ಕೋತಿದ್ರಲ್ಲ ಆ ತರದ್ ಸೀರೆ ತಯಾರಿ ಮಾಡೋಣ. ಒಳ್ಳೆ ಯೋಚನೆ ಯಜಮಾನ್ರೆ. ಗಾಯತ್ರಿ ಅಮ್ಮವ್ರ ಅಂದ ಚಂದ ಲಕ್ಷಣ ಅವ್ರು ಉಟ್ಕೋತಾ ಇದ್ದ ಸೀರೆಗೆ ಬೆಲೆ ಕೊಡ್ತಾ ಇತ್ತು. ಅಮ್ಮನ ಹೆಸರು ಹೇಳೋಣ, ಗಾಯತ್ರಿ ದೇವಿ ಸ್ಯಾರೀಸ್. ಹೆಸರು ಕೇಳಿದ್ರೇನೆ ಸಂತೋಷ ಆಗ್ತಿದೆ ಯಜಮಾನ್ರೆ. ಆಗ ನಮ್ಮಲ್ಲಿರೋ ಸ್ಪೆಷಲ್ ಸ್ಕಿಲ್ಸ್ ಬಗ್ಗೆ ಗೊತ್ತಾಗುತ್ತೆ. ನನ್ ಗಂಡ ಕ್ಯಾಬ್ ಡ್ರೈವರ್ ಆಗಿ, ಸಖಿ ಯಾವ್ದೋ ಒಂದು ಆಫೀಸಲ್ಲಿ ರಿಸೆಪ್ಷನಿಸ್ಟ್ ಆಗಿ, ನಾನು ಅಡ್ಗೆಯೊಳಾಗಿ, ನೀನು ಕೆಲಸದೊಳಾಗಿ, ಅತ್ತೆ ಕೂಡ. ಹಾಸಿನಿ, ಸುಮ್ನಿರು. ನಿನ್ ಊಹೆನ ಕೇಳೋಕೆ ಹಿಂಸೆ ಆಗ್ತಿದೆ. ಅದು ನಿಜ ಆಗುತ್ತೆ ಅಂತ ಅನ್ಕೋಬೇಡ, ಅದಾಗಲ್ಲ. ಹೋಗ್ಲಿ, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಯೋಚಿಸಿದ್ದೀರಾ? ಮೀಟಿಂಗ್ ಅರೇಂಜ್ ಮಾಡಬೇಕು. ಸುನಾಮಿ ಬರ್ತಿದ್ರೆ ಬೋಟ್ ಯಾವಾಗ ತಗೊಳ್ಳಿ ಅಂತ ಯೋಚಿಸ್ತಿದ್ರಂತೆ. ಬೇಗ ಡಿಸಿಷನ್ ತಗೊಳ್ಳಿಲ್ಲ ಅಂದ್ರೆ ಈ ಮನೆ ಮರ್ಯಾದೆ ಬೀದಿಗೆ ಬರತ್ತೆ. ನಾನು ಹೇಳ? ಬೇಕಾಗಿಲ್ಲ. ಎಕ್ಸ್ಕ್ಯೂಸ್ ಮೀ, ನೀವೇನ್ ಮಾಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ, ನಾವೇನ್ ಮಾಡ್ತಿದೀವಿ ಅನ್ನೋದನ್ನ ಹೇಳ್ತಾ ಇದ್ದೀನಿ. ನಾವಂದ್ರೆ ನೈನಿ ಅದ್ಕೆ, ವಿಶಾಲ್ ಬ್ರೋ ಅಲಿಯಾಸ್ ಗಾನವಿ ಇಂಡಸ್ಟ್ರೀಸ್ ಮಾತ್ರ. ನಾಳೆ ಬ್ಯಾಂಕಲ್ಲಿ ಲೋನ್ ತಗೊಳಕ್ ಹೋಗ್ತಿದೀವಿ. $10 ಲಕ್ಷಕ್ಕೆ ಇನ್ನೊಂದು 15 ಲಕ್ಷ ಕೊಟ್ರೆ ಬಿಸ್ನೆಸ್ ನ ಆರಾಮಾಗಿ ಸ್ಟಾರ್ಟ್ ಮಾಡ್ತೀವಿ. ವಾವ್, ವಿಪರ್ಯಾಸ ನೋಡಿದ್ರ? ಇಲ್ಲಿ ಡೌನ್ ಫಾಲ್ ಶುರು ಆದ್ರೆ ಅಲ್ಲಿ ಟೇಕ್ ಆಫಿಗೆ ರೆಡಿ ಆಗ್ತಿದೆ. ಅವ್ರಿಗೆ ಬ್ಯಾಂಕಲ್ಲಿ ಲೋನ್ ಹೇಗ್ ಕೊಡ್ತಾರೆ? ನಮ್ಮ ಅಕ್ಕ ಸ್ಮೈಲ್ ಕೊಟ್ಟಿರ್ಬೇಕು. ಹಾ, ನಾವು ಉಳ್ಳಾಡ್ಕೊಂಡು ಹೋಗ್ತೀವಿ, ಸಾಲ ಕೊಡ್ತಾರಾ? ನೀವ್ ನಕ್ರೆ ಚೆನ್ನಾಗ್ ಕಾಣಲ್ಲ, ಅದೇ ವ್ಯತ್ಯಾಸ. ಸಖಿ, ಆ ಬ್ಯಾಂಕ್ಗೆ ನಾಳೆ ನಾವು ಕೂಡ ಹೋಗೋಣ. ಲೋನ್ ಹೇಗ್ ಕೊಡ್ತಾರೋ ನೋಡ್ತೀವಿ. ನನ್ ದೇಹದಲ್ಲಿ ಪ್ರಾಣ ಇರೋವರೆಗೂ ನಿಮ್ಮನ್ನ ಹೋಗಕ್ ಬಿಡಲ್ಲ. ಎಮೋಷನಲ್ ಆಗ್ಬೇಡ ಹಾಸಿನಿ. ನಿನ್ನ ಕತ್ತು ಹಿಸ್ಕಿ ಆದ್ರೂ ನಾವಿಲ್ಲಿಂದ ಹೋಗ್ಬಹುದು. ಆದ್ರೆ ನಿನ್ ಪ್ರಾಣ ತೆಗೆದ್ರೆ ನಿನ್ ಹೊಟ್ಟೆಲಿರೋ ಮಗು ಪ್ರಾಣನೂ ಹೋಗುತ್ತೆ. ಒಂದು ಪಾಪದ ಜೊತೆ ಇನ್ನೊಂದು ಪಾಪ ಸೇರ್ಕೋಬಾರದು. ದಾರಿ ಬಿಡು. ನಾನಿಷ್ಟು ಸೀರಿಯಸ್ ಆಗಿ ಹೇಳ್ತಿದ್ರು ನೀವ್ ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿದೀರಾ ಅತ್ತೆ?
ಹೀಗ್ ಮಾಡಿದ್ರೆ ವಿಶಾಲಾಕ್ಷಮ್ಮ ತಾಯಿ ನೀವ್ ಮಾಡಿರೋ ತಪ್ಪನೆಲ್ಲ ಲೆಕ್ಕ ಹಾಕ್ತಾಳೆ, ನಿಮಗ್ ಶಿಕ್ಷೆ ಕೊಡ್ತಾಳೆ. ಹಾಸಿನಿ, ನೀನ್ ಇಷ್ಟಪಡುವ ನೈನಿ ಸತ್ತೋಗಿರೋ ಗಾಯತ್ರಿ ದೇವಿ ಅಂಟಿನೇ ತೋರ್ಸಕ್ಕಾಗ್ಲಿಲ್ಲ. ನೀನು ದೇವತೆ ಆಗಿರೋ ವಿಶಾಲಾಕ್ಷಮ್ಮ ತಾಯಿ ಶಿಕ್ಷೆ ಕೊಡ್ತಾಳೆ ಅಂತಿದ್ಯಾ? ಇಬ್ಬರ ಮಾತು ನಿಜ ಆಗಲ್ಲ. ಯಾಕೆ ಸುಮ್ನೆ ಹೀಗ್ ಕೂಗಾಡ್ತ್ಯಾ? ಮತ್ತೆ ಹೇಳ್ತಾ ಇದೀನಿ, ಅವ್ರಿಗೇನಾದ್ರೂ ತೊಂದರೆ ಕೊಟ್ರೆ ನಿಮಗ್ ಕೆಟ್ಟದಾಗೋದಂತೂ ಗ್ಯಾರಂಟಿ. ಅದೇನಾಗುತ್ತೋ ಆಗ್ಲಿ, ವಿಶಾಲ್ ನಯನಿ ಉದ್ಧಾರ ಆಗ್ಬಾರ್ದು. ನಮ್ಗದೇ ಬೇಕಿರೋದು. ಸರ್ಕೋ, ನಾನ್ ಹೋಗಕ್ ಬಿಡಲ್ಲ. ಸರಿ. ಈ ಪೆಟ್ಟಿಗೆಗೆ ಬೀಗ ಇದ್ದಿದ್ರೆ ಬೀಗದ ಕೈ ಕೂಡ ಇರ್ತಿತ್ತು. ಯಜಮಾನ್ರು ನೋಡಿದ್ರೆ ಏನೋ ಲಾಕರ್ ಕೋಡ್ ಇದೆ, ಅದ್ ಗೊತ್ತಾದ್ರೆ ಮಾತ್ರ ತೆಗಿಯಕ್ಕಾಗದು ಅಂತ ಹೇಳಿದ್ರು. ಬದ್ರಿನಾಥ್ ತಾತ ಬರ್ದಿರೋ ಪ್ರತಿ ಮಾತು ನಿಜ ಆದ್ಮೇಲೆ ಆ ಕೋಡ್ ಬಗ್ಗೆನೂ ಬರ್ದಿರ್ತಾರೆ ಅಲ್ವಾ? ವಿಶಾಲಾಕ್ಷಮ್ಮ ತಾಯಿ ಎಷ್ಟು ಯೋಚನೆ ಮಾಡಿದ್ರು ಇದ್ರ ಬಗ್ಗೆ ಗೊತ್ತಾಗ್ತಿಲ್ಲ. ಇದನ್ ತೆಗಿಯೋ ಮಾರ್ಗ ನೀನೇ ತೋರಿಸ್ಬೇಕಮ್ಮ. ಮರದ ಚಿತ್ರ ಇದೆ, 10 ಪೈಸೆ ನನ್ನ ಹತ್ರನೇ ಇದೆ. ಈ ಕಾಯಿನ್ ಮೇಲಿರೋ ಇಸ್ವಿ 1984. ಇದೇ ಆ ಲಾಕರ್ ಕೋಡ್ ಆಗಿರುತ್ತಾ? ವಿಶಾಲಾಕ್ಷಮ್ಮ ತಾಯಿ ಇಷ್ಟೊಂದು ಒಡವೆಗಳನ್ನ ಈ ಪೆಟ್ಟಿಗೆಲೆ ಇಟ್ಟಿರ್ತಾರ? ಮ್ಯಾನೇಜರ್ ಸರ್, ಈಗ ಹೇಳಿ, ಎಷ್ಟು ಲೋನ್ ಕೊಡ್ತೀರಾ? ಲೆಕ್ಕ ಹಾಕ್ಬೇಕು ಮೇಡಮ್, ಹಾಗೆ ಸುಮ್ಮನೆ ಹೇಳೋಕ್ ಆಗಲ್ಲ. ಅರ್ಜೆಂಟ್ ಆಗಬೇಕು ಅಂದ್ರೆ ಒಂದು 30 ಕೋಟಿವರೆಗೂ ಕೊಡಬಹುದು. ಅಷ್ಟು ಕೋಟಿ ಸಿಕ್ಕಿದ್ರೆ ಇವತ್ತೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡ್ತಾರ ಆಂಟಿ. ಆದ್ರೆ ಆ ದುಡ್ಡಲ್ಲಿ ನಾವು ವ್ಯಾಪಾರ ಶುರು ಮಾಡಲ್ಲ. ಮತ್ತೆ ನಮ್ಮಮ್ಮ ಸ್ಥಾಪನೆ ಮಾಡಿರೋ ಕಂಪನಿ ಲಾಸ್ ಅಲ್ಲಿದೆ ಅಂತ ಇನ್ವೆಸ್ಟರ್ಸ್ ಭಯ ಪಡ್ತಿದ್ದಾರೆ. ಕಂಪನಿ ಮುಚ್ಚೋಗ್ಬಾರ್ದು ಅಂತ ಅವ್ರೆಲ್ರಿಗೂ ಭರವಸೆ ಕೊಡೋದಕ್ಕೋಸ್ಕರ ಬ್ಯಾಂಕ್ ಕೊಡ್ತಿರೋ ಆ 30 ಕೋಟಿನೂ ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಇಡ್ತೀವಿ. ಗಾಯತ್ರಿ ಅಮ್ಮೋರ್ ಕಂಪನಿನ ಉಳಿಸ್ಕೋತೀವಿ. ಎಲ್ಲ ಕೊಟ್ಬಿಟ್ರೆ ಮತ್ತೆ ನಿಮ್ಗೆ? ಮಾಮ್, ನೈನಿ ನನ್ನ ಜೊತೆಲಿದ್ದಾಳೆ. ಏನೇ ಆದ್ರೂ ಸಾಧಿಸ್ತೀವಿ ಅನ್ನೋ ನಂಬಿಕೆ ನಮ್ಗಿದೆ. ಮ್ಯಾನೇಜರ್ಸ್, ಲೋನ್ ಸ್ಯಾಂಕ್ಷನ್ ಮಾಡಿ ಗಾಯತ್ರಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಹೆಸರಲ್ಲಿ ಇವುಗಳನ್ನ ಸೆಕ್ಯೂರಿಟಿ ಡೆಪಾಸಿಟ್ ಆಗಿಡಿ. ಎಸ್ ಸರ್, ಪೇಪರ್ಸ್ ತಗೊಂಡ್ ಬನ್ನಿ. ನೈನಿ, ಬನ್ನಿ ಸರ್, ಪ್ಲೀಸ್ ಇಲ್ಲೊಂದು ಸೈನ್ ಮಾಡಿ.
ಇವಾಗ ಅಂತದ್ದೇನಾಗಿದೆ? ಈಗಲ್ದೇ ಇದ್ರು ಬೆಳಗಾಗೋಷ್ಟ್ರಲ್ಲಿ ಏನಾದ್ರೂ ಆಗ್ಬಿಡಕ್ಕೆ ಈ ಮನೆ ಟೈಟಾನಿಕ್ ಶಿಪ್ ಅಲ್ಲ ಅಲ್ವಾತೆ? ಅದು ಅಲ್ದೆ ಒಂದ್ ಪ್ರಾಣಿ ಬ್ಲೈಂಡ್ ಆಗಿ ರೋಡ್ಗೆ ಹೋಗಿ ಪೆಟ್ ಮಾಡ್ಕೊಂಡಂಗೆ ನೀವು ಈ ಸಖಿ ಅಂತ ಅವ್ರನ್ನ ನಂಬ್ಕೊಂಡು ನಿಮ್ ಭವಿಷ್ಯಕ್ಕೆ ದೊಡ್ಡದಾಗ್ ಪೆಟ್ ಮಾಡ್ಕೋತೀರಾ ಅನಿಸ್ತಿದೆ. ಸಿಹಿ, ಕಹಿ, ಹುಳಿ, ಒಗುರು, ಉಪ್ಪು, ಖಾರ ಬೆರ್ತಿರೋ ಸತ್ಯ ಅತ್ತೆ. ಚೆನ್ನಾಗಿ ಹೇಳ್ದೆ ಅಲ್ವಾ ದುರ್ದು ಆಂಟಿ? ಸ್ಕೋಪ್ ತಗೋಬೇಡ, ನಾನ್ ಮಾತಾಡ್ತೀನಿ. ಅತ್ತಿಗೆ, ದಿನ ಕಳೆದ ಹಾಗೆ ಪರಿಸ್ಥಿತಿ ಹಾಳಾಗ್ತಿದೆ ಅನ್ನೋದು ನಿಮ್ಗೂ ಗೊತ್ತು. ವಿಶಾಲ್ ಹೊಸ ಬಿಸ್ನೆಸ್ಗೆ ವಿಕ್ರಾಂತ್ ಪ್ರತ್ಯಕ್ಷ ಸಾಕ್ಷಿ. ಬಿಸ್ನೆಸ್ ನ ಶುರು ಮಾಡಿದ್ದಾರೆ. ನೀವ್ ನೋಡಿದ್ರೆ ಇರೋ ಬಿಸ್ನೆಸ್ ನೇ ಮುಚ್ಚೋ ತರ ಮಾಡಿಟ್ಟಿದ್ದೀರಾ. ಕರೆಂಟ್ ಬಿಲ್ ಬರಬಾರ್ದು ಅಂತ ಲೈಟ್ ಫ್ಯಾನ್ ಆಫ್ ಮಾಡ್ಬೋದು. ಅಡಿಗೆ ಖರ್ಚಾಗತ್ತೆ ಅಂತ ಊಟನ್ ಬಿಡೋದು. ಪೆಟ್ರೋಲ್ ಮತ್ತೆ ಡೀಸೆಲ್ ಖರ್ಚು ಉಳಿಯತ್ತೆ ಅಂತ ಮನೇಲೆ ಕೂತ್ಕೊಂಡ್ರೆ ಕಷ್ಟ ಅಲ್ವಾ? ಕೊನೆಗೆ ಎಲ್ರಿಗೂ ಅದೇ ಗತಿ ಬರೋದು. ಅಯ್ಯೋ, ಏನ್ ಮಾತಾಡ್ತಿದ್ದೀರಾ ಚಿಕ್ಕ ಯಜಮಾನ್ರೆ? ಹೊಟ್ಟೆಲಿ ಮಗು ಬೆಳೀತಿದೆ. ಅದ್ರ ಮುಂದೆ ಗೆಡ್ಡೆ ಇದೆ, ಕ್ಯಾನ್ಸರ್. ಅದೇ ಟ್ಯೂಮರ್, ಗಂಟು. ಅಯ್ಯೋ ದೇವ್ರೆ, ಇಲ್ದಿರೋದ್ನೆಲ್ಲ ಹೇಳ್ತಾ ಇದೀರಲ್ರಿ ನೀವು. ನಿಜನೇ ಅಲ್ವಾ? ಈ ಅಸೂಯೆ ಅನ್ನೋ ರೋಗ ನಿನಗಿಲ್ದೇ ಇದ್ದಿದ್ರೆ ನಂತರನೇ ನೀನು ಕೂಡ ನೈನಿ ಅದಕ್ಕೆ ನೆರಳಲ್ಲಿ ಕೆಲಸ ಮಾಡ್ಕೊಂಡೇ ಬದುಕಬಹುದಿತ್ತು. ಏಯ್ ನಿಲ್ಸ, ಅವಳೇನೋ ನಿನಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ಟು ನಿನ್ ಜೀವನ ಉದ್ಧಾರ ಮಾಡಿರೋ ತರ ಹೇಳ್ತಿದ್ಯಾ? ಬ್ಲೌಸ್ ಪೀಸು ಸೀರೆನ ತಯಾರಿಸ್ತಿದ್ದೀರಾ? ಇದಕ್ಕೆ ಇಷ್ಟೊಂದು ಖುಷಿ ಪಡ್ತಿದ್ದಿಲ್ಲ ವಿಕ್ರಾಂತ್? ಹಲೋ, ನಮ್ ದೇಶದಲ್ಲಿ ಶ್ರೀಮಂತರು ಅಂತ ಅನಿಸ್ಕೊಂಡಿರೋರು ತರಕಾರಿ, ಹಾಲು ಇವತ್ತಿಗೂ ಮಾರ್ತಾ ಇದ್ದಾರೆ, ಗೊತ್ತಾ? ನೇಯದ್ರಿಂದ ಶುರುವಾಗಿರೋ ನೈನಿ ಅದಕ್ಕೆ ವ್ಯಾಪಾರ ಕೋಟಿ ಸಂಪಾದನೆ ಮಾಡುತ್ತೆ. ಇಂಪಾಸಿಬಲ್. ನಿಂದ್ ಬರೀ ಬಿಲ್ಡಪ್ ಅಷ್ಟೇ. ಬಿಲ್ಡಪ್ ತಕ್ಕಂಗ್ ಕೆಲ್ಸ ಮಾಡಿದ್ರೆ ಉದ್ಧಾರ ಆಗ್ತೀಯ. ನೋಡಿದ್ರ ಆಂಟಿ ಹೇಗ್ ಮಾತಾಡ್ತಿದ್ದಾಳೆ? ಯಾರೇನೇ ಮಾತಾಡಿದ್ರು ನಮ್ ಭವಿಷ್ಯ ಏನು ಅನ್ನೋದು ಪ್ರಶ್ನಾರ್ಥಕ. ಬನ್ನಿ ಆಂಟಿ, ನಾವು ದೇವ್ರ ಜಪ ಆದ್ರೂ ಮಾಡೋಣ. ಬನ್ನಿ ಬನ್ನಿ. ನಿಮ್ಗೆ ನನ್ನನ್ನು ಇನ್ನೂ ದೊಡ್ಡವನಾಗಿ ಮಾಡ್ಬೇಕು ನೀವು. ಇದು ನನ್ನ ಸ್ವಾರ್ಥ ಅಲ್ಲ, ನನ್ನ ಆಸೆ. ನನ್ನ ನಂಬ್ದವ್ರನ್ನ ನಾನು ನನ್ ಜೊತೆನೆ ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ನಿಜ ಮಾಡ್ಬೇಕು ಅಮ್ಮ. ಹೂ ಅಂತಂದ್ರು. ಯಾವಾಗ ಅಮ್ಮ ಬಂದ್ರೆ ಹೇಗೆ? ಬಂದಿಲ್ಲ ಯಜಮಾನ್ರೆ. ಫೋಟೋ ಮುಂದೆ ಬೆಳಗ್ತಿರೋ ದೀಪ ನಿಮ್ ಮಾತಿಗೆ ಒಪ್ಕೊಂಡು ಜೋರಾಗಿ ಉರಿತಿದೆ ನೋಡಿ. ಬೆಟ್ಟ ಹತ್ತಿಸ್ತಿದ್ಯಾ? ನಾವು ಜೀವನದಲ್ಲಿ ತುಂಬಾ ಬೆಳಿತೀವಿ ಅಂತ ನಗ್ನಗ್ತಾ ಆಶೀರ್ವಾದ ಮಾಡಿದ್ರು. ತುಂಬಾ ಸಂತೋಷ ಅಮ್ಮ. ಅಮ್ಮ, ಈಗ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ? ದೊಡ್ಡ ಮನೆಗೆ. ತಿಲೋತ್ತಮ ಮಾಮ್ನ ಮೀಟ್ ಮಾಡಿ 2ನೇ ಸೀರೆ ಕೊಟ್ಟು ಅವ್ರ ಆಶೀರ್ವಾದನೂ ತಗೋತೀವಿ. ನೀವ್ ಪ್ರತ್ಯೇಕವಾಗಿ ಅಮ್ಮವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ, ಅವ್ರಿಗೆಲ್ಲ ಗೊತ್ತು. ಹೌದು ಬಿಡು. ನೈನಿ ಬಾ, ಬೇಗ ಹೋಗೋಣ. ನಿಮ್ಗೆ ಈ ಅಮ್ಮನ್ಗಿಂತ ಆ ಅಮ್ಮನೇ ಮುಖ್ಯ ಅನ್ಸುತ್ತೆ. ಇಂಥ ಫಿಟ್ಟಿಂಗ್ ಎಲ್ಲ ಇಡಕ್ ಹೋಗ್ಬಿಡ ಅಮ್ಮ. ನೀವ್ ಯಾವಾಗ್ಲೂ ಈ ರೀತಿ ನಗ್ತೀರಾ, ಆದ್ರೆ ನನ್ ಜೊತೆ ಮಾತ್ರ ಯಾವತ್ತೂ ಕೂಡ ಮಾತಾಡೋದೇ ಇಲ್ಲ. ತಿಲೋತ್ತಮ ಮಾಮ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ. ಆ ಮಾತ್ ಕೇಳಿಸ್ಕೊಂಡ್ ಬರೋಣ ಅಂತ. ನೈನಿ, ಟೈಮ್ ಆಗ್ತಿದೆ, ಬೇಗ ನಡಿ. ಬಾ 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 ಬಾ. ನಿಮ್ ಮಗ ಅವಸರ ಮಾಡ್ತಿದ್ದಾರೆ ಅಮ್ಮವ್ರೆ. ಹೀಗ್ ಹೋಗಿ ಹಾಗ್ ಬಂದ್ಬಿಡ್ತೀವಿ. ಬಿಸ್ನೆಸ್ ಅಲ್ಲಿ ನಮಗ್ ಲಾಸ್ ಆಗ್ತಿದ್ರೆ ನೀನು ಕಾಮಿಡಿ ಅನಿಸ್ತಿದ್ಯಾ? ಅತ್ಗೆ ಲೈಟ್ ಹಾರ್ಟೆಡ್ ಆಗಿರೋದ್ರಿಂದ ಎಲ್ಲ ವಿಷಯನೂ ಲೈಟ್ ಆಗೇ ತಗೋತಾರೆ ಬ್ರೋ. ನೀವು ಬಿಸ್ನೆಸ್ ನ ಸೀರಿಯಸ್ ಆಗಿ ತಗೊಂಡಿದ್ರೆ ಉದ್ಧಾರ ಆಗ್ತಾ ಇದ್ರೆ ಈ ತರ ಕಷ್ಟ ಪಡ್ತಿರ್ಲಿಲ್ಲ. ಇನ್ನೂ ಚಾನ್ಸ್ ಇದೆ, ನಮ್ ಟೈಮು ಬರುತ್ತೆ. ನಿನ್ ತಲೆ ಚಾನ್ಸ್ ಇದೆ.
ಪ್ರಾಫಿಟ್ ಜಾಸ್ತಿ ಸಿಗತ್ತೆ ಅಂತ ಲಿಕ್ಕರ್ ಬಿಸ್ನೆಸ್ ಮಾಡಿಸ್ದೆ. ಅದ್ರ ಬದಲು ನಿಕ್ಕರ್ ಬಿಸ್ನೆಸ್ ಮಾಡಿದ್ರೆ ಉದ್ಧಾರ ಆಗ್ತಿದ್ವಿ. ಫೀಲ್ ಆಗ್ಬೇಡ ಬ್ರೋ. ಅತ್ತ ಹೇಳ್ತಿರೋದು ಚಿಕ್ಕ ಮಕ್ಕಳು ನಿಕ್ಕರ್ಗಳು, ಅದರಿಂದಾನೇ ಕೋಟಿಗಟ್ಲೆ ಸಂಪಾದಿಸ್ತಾರೆ ಗೊತ್ತಾ? ನಮಗ್ ಮಕ್ಳಾದ್ಮೇಲೆ ಅವ್ರ ಉಪಯೋಗಕ್ಕೂ ಬರ್ತಿತ್ತು, ಹೊರಗ್ ಕೊಂಡ್ಕೊಳ್ಳೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಸೀರೆ ಫ್ಯಾಕ್ಟ್ರಿ ಶುರು ಮಾಡಿದ್ರಂತೆ ನಮ್ಮಕ್ಕ. ರೇಷ್ಮೆ ಸೀರೆ ಏನ್ ಕೇಳಲಿಲ್ಲ, ತಗೋ ಸುಮನ ಅಂತ ಆರ್ಡಿನರಿ ಸೀರೆ ಕೊಟ್ಟಿದ್ರು. ನಾನು ಇಸ್ಕೊತರ್ಲಿಲ್ವಾ? ಆರ್ಡಿನರಿ ಅನ್ನೋ ಮಾತೇ ಇಲ್ಲ, ಎಲ್ಲ ಹೈ ಕ್ವಾಲಿಟಿನೇ. ಯಾವ ತರ ಅಂದ್ರೆ ತೇಟ್ ನಿಮ್ ನೈನ್ಯಾಕನ್ ತರಾನೇ ಇದೆ ಅಂತ ನೀವ್ ಹೇಳ್ತೀರಂತ ನಂಗೆ ಗೊತ್ತು. ಗೊತ್ತಿದ್ರು ಮತ್ತೆ ಯಾಕೆ ಕೇಳ್ತಾ ಇದೀಯಾ? ಹೋಗ್ಲಿ, ನೀವೇನ್ ಬರೀತಿದ್ದೀರಾ ಅದನ್ನ ತಿಳ್ಕೊಬೋದಾ? ಐಡಿಯಾಸ್, ಹೊಸ ಹೊಸ ಐಡಿಯಾಸ್ ಇಂದ ಕಂಪ್ನಿನ ಹೇಗ್ ಇನ್ನೂ ಇಂಪ್ರೂವ್ ಮಾಡೋದು ಅಂತ ನೋಟ್ಸ್ ಪ್ರಿಪೇರ್ ಮಾಡ್ತಿದ್ದೆ. ಇದೇ ತರ ನಮ್ ಕಂಪನಿ ಬಗ್ಗೆ ಯೋಚಿಸಿದ್ರೆ ಚೆನ್ನಾಗಿರತ್ತಲ್ವಾ? ನಮ್ದ ನೀನ್ ಅನ್ಕೊಂಡ್ರೆ ಆಗಲ್ಲ ಕಣೆ, ನಾನು ಅನ್ಕೋಬೇಕು. ಅನ್ಕೊಳ್ಳಿ, ಅದ್ರಲ್ಲೇನಿದೆ? ಅನ್ಕೊಳ್ಳಕ್ ನನಗೆ ಎಲ್ಲಿ ಬಿಟ್ಟಿದ್ದಾರೆ? ಯಾವತ್ತಾದ್ರೂ ನನ್ನನ್ನ ಆಫೀಸಿಗೆ ಕರ್ಕೊಂಡು ಹೋಗಿದಾರ? ಬಿಸ್ನೆಸ್ ಹೇಗ್ ನಡೀತಾ ಇದೆ ಅಂತ ಹೇಳಿದಾರ? 100 ಕೋಟಿ ಖರ್ಚು ಮಾಡಿದ್ದಾರೆ ಹೊರತು ಕೋಟಿ ರೂಪಾಯಿ ಕೊಟ್ಟು ನೀನೇನಾದ್ರೂ ಸಾಧಿಸು ಅಂತ ಯಾವತ್ತಾದ್ರೂ ನನಗೆ ಹೇಳಿದಾರ? ನೀವಿನ್ನು ಚಿಕ್ಕವರು ಅಂತ ಅನ್ಕೊಂಡಿರ್ಬೇಕು. ನಾನೆಷ್ಟು ದೊಡ್ಡವನು ಅಂತ ನಿನ್ನ ಮದ್ವೆ ಆಗಿರೋದ್ರಿಂದನೇ ಗೊತ್ತಾಗುತ್ತೆ. ಹೌದು, ನೀವು ತಂದೆ ಆಗ್ತಿದಿರಲ್ವಾ? ಅದೇ ನೀವಾಗ ಗೊತ್ತಾಗಿರೋ ತರ ಹೇಳ್ತಾ ಇದೆಯಲ್ಲ ನೀನು. ನಿನಗಿರೋ ಜ್ಞಾನ ಅಷ್ಟೇ ಬಿಡು. ಆದ್ರೆ ನೈನಿ ಅದಕ್ಕೆ ನನಗ್ ಸಪೋರ್ಟ್ ಮಾಡಿದ್ರು. ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ಅವ್ರು ನನಗೆ ಸ್ಫೂರ್ತಿ ತುಂಬಿದ್ರು. ಅಂತ ವಿಷಯದಲ್ಲಿ ನಮ್ಮ ಅಕ್ಕ ಎಕ್ಸ್ಪರ್ಟ್ ಬಿಡಿ, ತುಂಬಾ ನಿಸ್ವಾರ್ಥಿ. ನನ್ನನ್ ಬೇಕಾದ್ರೆ ಮುಳುಗಿಸ್ತಾಳೆ ಹೊರತು ಇನ್ ಮಿಗ್ದವ್ರ ಎಲ್ಲಾರ್ನು ಅವಳು ಹುಷಾರ ಕಾಪಾಡ್ತಾಳೆ. ತುಂಬಾ ಬೆಳೆದು ನೆಲ ಬೆರಗ್ ಬಿಟ್ರೆ ಆಗ ಮರದ ರೆಂಬೆ ಮುರಿದು ಕೆಳಗ್ ಬೀಳ್ಬೋದು. ಹುಷಾರು. ನೆಗೆಟಿವ್ ಬ್ರೈನ್ ಕಣ ನಿಂದು, ಅದಕ್ಕೆ ಹೀಗೆ ಯೋಚನೆ ಮಾಡ್ತೀಯಾ? ಸರಿ ಬಿಡ್ರಿ, ನಮ್ಮ ಅಕ್ಕ ಬಾವ ಉದ್ಧಾರ ಆಗಕ್ಕೆ ನೀವ್ ಯೋಚಿಸೋದ್ ಮುಖ್ಯ ಅಲ್ಲ, ನಾವ್ ಹೇಗ್ ಉದ್ಧಾರ ಆಗೋದು ಅದನ್ನ ನೀವ್ ಮೊದ್ಲು ನೋಡಿ. ಅವ್ರು ಹಾಕೊಟ್ಟ ದಾರಿಯಲ್ಲಿ ನಡೆಯೋದೇ ದೊಡ್ಡ ವಿಷಯ. ಹೊಸದಾಗಿನ ಸಾಧಿಸ್ಬೇಕು ಅನ್ಕೊಂಡಿದೀರಾ? ಹೋಗ್ತಿರೋ ದಾರಿ ಮುಳ್ಳಾದ್ರೆ ನಿಮ್ಗೆ ಕಷ್ಟ ಅಲ್ವಾ ರೀ? ನೈನಿ ಅದಕ್ಕೆ ವಿಶಾಲ್ ಬ್ರೋ ಹೋಗ್ತಾ ಇರೋ ದಾರಿ ಮುಳ್ಳು ದಾರಿ ಅಲ್ಲ ಕಣೆ, ಹೂವಿನ ದಾರಿ. ಆ ದಾರಿಲಿ ಹೋದವ್ರಿಗೆಲ್ಲ ಒಳ್ಳೇದಾಗುತ್ತೆ ಸುಮನ. ನನ್ಗೋಸ್ಕರ ಮಲ್ಲಿಗೆ ಹೂವ ತಗೊಂಡ್ ಬರ್ತೀರಾ? ಅಷ್ಟೊಂದ್ ಟೈಮ್ ಇಲ್ಲ. ಮಲ್ಲಿಗೆ ಇರೋ ದಾರಿಲೇ ನೀವ್ ದಿನ ಓಡಾಡ್ತಿರ್ತೀರಾ ಅಲ್ವಾ? ವ್ಯಂಗ್ಯನಾ? ಪರವಾಗಿಲ್ಲ ಬಿಡು, ಹಾಗನ್ಕೊಂಡು ನೀನ್ ಸಮಾಧಾನ ಮಾಡ್ಕೋ ಸುಮ್ನ. ನಮ್ಮನೇಲಿ ಬೆಂಕಿ ಬಿದ್ದಿದ್ರೆ ಪಕ್ಕದ ಮನೆಗೆ ದೀಪ ಹಚ್ಚಕ್ ಹೋಗಿದ್ರಂತೆ ನಿಮ್ಮಂತವ್ರು ಯಾರೋ. ನಷ್ಟ ಆಗಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದಿರೋ ಸ್ಥಿತಿಯಲ್ಲಿರುವಾಗ ನಿಮ್ ಸ್ವಂತ ಅಣ್ಣ ಪಾಪ ವಲ್ಲಭ್ ಬಾವಂಗೆ ಸಲಹೆ ಕೊಡೋದ್ ಬಿಟ್ಟು ವಿಶಾಲ್ ಬಾವನ್ನ ಉದ್ಧಾರ ಮಾಡಕ್ ಹೋಗ್ತಿದ್ದೀರಲ್ಲ, ನಿಮ್ಗೇನ್ ಹೇಳ್ಬೇಕು? 5 ವರ್ಷದ ಮಗುಗೆ ಹಾರ್ಟ್ ಆಪರೇಷನ್ ಮಾಡಿಸ್ಬೇಕು ಅಂತ ಸೈಕಲ್ ಕಾಂಪಿಟೇಷನ್ ಅಲ್ಲಿ ಗೆದ್ದಿರೋ ಅಮೌಂಟ್ ನ ಮಗು ಕೊಟ್ಲು. ಬದ್ರಿನಾಥ್ ತಾತ ಬಚ್ಚಿಟ್ಟಿದ್ ಬಂಗಾರದ ಒಡವೆಗಳನ್ನ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿ ಕಂಪನಿ ಇನ್ವೆಸ್ಟರ್ಸ್ ನಂಬಿಕೆ ಉಳಿಸಿದ್ಲು. ಪಬ್ಲಿಕ್ ಹ್ಯಾಟ್ಸ್ ಆಫ್ ನೈನಿ ಅಂತ ಸೋಷಿಯಲ್ ಮೀಡಿಯಾ ಅಲ್ಲಿ ಅವಳನ್ನ ಹಾಡಿ ಹೊಗಳ್ತಿದ್ದಾರೆ. ಅವಳನ್ನ ನೀವೇನಾದ್ರೂ ತಡೆದ್ರೆ ನಿಮ್ಗೆ ತೊಂದ್ರೆ. ಏ ಸಖಿ, ಸೀರೆ ಬೇಕಾ? 50 ರೂಪಾಯಿ ಡಿಸ್ಕೌಂಟ್ ಕೊಡಿಸ್ತೀನಿ. ಅವಶ್ಯಕತೆ ಇಲ್ಲ. ಇಟ್ಸ್ ಆಲ್ ರೈಟ್. ಹಾ, ಸೀರೆ ಅಮ್ಮ, ಸೀರೆಗಳು ಗಾಯತ್ರಿ ದೇವಿ ಸಾರಿ, ಸೂಪರ್ ಆಗಿರೋ ಸಾರೀಸ್, ಒಳ್ಳೆ ಸಾಫ್ಟ್ ಸೀರೆಗಳು, ತಗೊಳ್ಳಿ ಸೀರೆಗಳು. ಅಲ್ಲ, ಇವಳಿಗೇನ್ ಹುಚ್ಚಿಗೆ ಚಿಡಿತಾ? ನಯನಿ ಹುಚ್ಚು ಹಿಡ್ದಿದೆ ವಲ್ಲಭ, ಅವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ಅವ್ರಿಗೋಸ್ಕರ ನೀವೇನು ಮಾಡಲ್ಲ ಅಂತ ನನಗ್ ಗೊತ್ತತ್ತಿಗೆ. ಆದ್ರೆ
ನಿಮ್ಗೋಸ್ಕರ ಈಗ ನೀವೇನಾದ್ರೂ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಆಮೇಲೆ ಊಟ ಮಾಡೋದಿಕ್ಕೆ ಸೊಸೈಟಿ ಅಕ್ಕಿನೂ ಇರಲ್ಲ. ದುರಂದರ ಕೂಡ ಸಲಹೆ ಕೊಡ್ತಿದ್ದಾಳೆ ಅಂದ್ರೆ ಕೆಟ್ಟ ಕಾಲ ಬರ್ತಾ ಇದೆ ಅಂತ ಗೊತ್ತಾಯ್ತು. ನಾವ್ ಫೈನಲ್ ಆಗಿ ಏನಾದ್ರೂ ಒಂದ್ ಮಾಡಿ ನಾವು ಸಕ್ಸಸ್ ಆಗೋ ಹಾಗೆ. ಹೇಯ್, ಸುಮ್ನೆ ಇರ್ತೀಯಾ? ಎಲ್ಲ ಆಪ್ಷನ್ಸ್ ಕ್ಲೋಸ್ ಆಗಿದೆ, ಮಾಡೋದಕ್ಕೇನು ಉಳ್ದಿಲ್ಲ. ನೈನಿ ವಿಶಾಲ್ ಸಕ್ಸಸ್ ಆದ್ರೆ ಅವ್ರನ್ನ ತಲೆ ಎತ್ತಿ ನೋಡೋ ಪರಿಸ್ಥಿತಿ ಬರುತ್ತೆ. ಅಂದ್ರೆ ನಾವು ತಲೆ ತಗ್ಗಿಸ್ಬೇಕಾಗತ್ತೆ. ಛೇ, ಹೀಗಾಗುತ್ತೆ ಅಂತ ನಾನು ಕನ್ಸಲು ಅನ್ಕೊಂಡಿರ್ಲಿಲ್ಲ. ಇನ್ಯಾವ್ದಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣವಲ್ಲ. ಏಯ್, ಇನ್ನೊಂದ್ ಐಡಿಯಾ ಕೊಟ್ಟೆ ಅಂದ್ರೆ ಸೀಸ್ ಮಾಡಿರೋ ಆ ಬೀಗಕ್ ನಿನ್ ತಲೆನ್ ತಗೊಂಡ್ ಹೋಗಿ ಕೊಟ್ಬಿಡ್ತೀನಿ. ಹುಷಾರ್. ನಾನೇನ್ ಮಾಡ್ದೆ? ಮಾಡಿದ್ದೆಲ್ಲ ನೀನೇ ಕಣೆ. ಸರ್ವನಾಶ ಮಾಡ್ದೆ, ಎಲ್ಲ ಹಾಳ್ ಮಾಡ್ಬಿಟ್ಟೆ. ಮೇಡಮ್, ನೀವು ಗೇಟಿಂದ ಹೊರಗೋಗಿ ಪ್ಲೀಸ್. ಮರ್ಯಾದೆಯಿಂದ ಹೋಗಿ ಅಂತ ಹೇಳ್ತಿರೋವಾಗ ಇನ್ನೂ ಇಲ್ಲೇ ಇರಕ್ಕಾಗತ್ತಾ? ಬನ್ನಿ. ಏನ್ ವೆರೈಟಿ ಕಾರ್ಸ್ಗಳು ಬರ್ತಿದ್ಯಲ್ಲ? ಐ ಥಿಂಕ್ ಯಾವ್ದೋ ಮಿನಿಸ್ಟರ್ ಇರ್ಬೇಕು. ನಮ್ಗೋಸ್ಕರ ಬರ್ತಿರ್ಬೇಕು. ಕೇಳಿದ್ರೆ ನಾವೆಲ್ಲರೂ ಅವರಿಗೆ ಓಟ್ ಹಾಕಿದ್ದು ಅಂತ ಹೇಳ್ಬಿಡಿ. ಈ ತರ ಡೌ ಮಾಡ್ಲಿಲ್ಲ ಅಂದ್ರೆ ನಮ್ಮೇಲ್ ದಯೆ ಬರಲ್ಲ. ಸಿನಿಮಾಗಳಲ್ಲಿ ತೋರ್ಸೋ ತರ ಕಾರ್ಗಳು ಬಂದ್ ನಿಂತ್ಕೋತಿದ್ಯಲ್ಲ ಅಕ್ಕ. ನಮ್ಗೋಸ್ಕರ ಆಗಿದ್ರೆ ಬಂಪರ್ ಲಾಟ್ರಿ ಹೊಡೆದಂಗೆ ಸುಮನಾ. ಯಾರೇ ಸ್ವಪ್ನ ಸುಂದರಿ? ಫಿಲ್ಮ್ ಹೀರೋಯಿನ್ ತರ ಕಾಣಿಸ್ತಾ ಇದ್ದಾಳೆ. ಸರಿಯಾಗಿ ಕಣ್ಬಿಟ್ ನೋಡಿ ಆಂಟಿ. ಕಾರಿಂದ ಇಳಿತಿರೋದು ನನ್ ತಂಗಿ ನಯನಿ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.